ರಾಜ್ಯದ ಆಡಳಿತದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. 2 ವರ್ಷ ತುಂಬಿದ ಬೆನ್ನಲ್ಲೇ ಕುರ್ಚಿ ಬದಲಾವಣೆಯ ಚರ್ಚೆ ಮತ್ತೆ ಸದ್ದು ಮಾಡ್ತಾ ಇದೆ. ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ಶುರು ಮಾಡಿದ್ದಕ್ಕೆ ನಾಯಕರು ಈಗ ಎರಡೂ ಬಣಗಳಿಂದ ಬಹಿರಂಗ ಹೇಳಿಕೆ ಕೊಡ್ತಾ ಇದ್ದಾರೆ. ಎರಡು ವರ್ಷ ತುಂಬಿದ ಬೆನ್ನಲ್ಲೇ ಕುರ್ಚಿ ಬದಲಾವಣೆಯ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ನಾಯಕತ್ವ ಬದಲಾವಣೆಯ ಚರ್ಚೆ ಇದೀಗ ಮತ್ತೆ ಮುನ್ನೆಲೆಗೆ ಬಂದಿದ್ದು, ಸಿಎಂ ಬದಲಾವಣೆ ಬಗ್ಗೆ ಕಾಂಗ್ರೆಸ್ ನಾಯಕರು ಚರ್ಚೆಯನ್ನು ಶುರು ಮಾಡಿದ್ದಾರೆ. ಎರಡೂ ಬಣಗಳಿಂದ ಬಹಿರಂಗ ಹೇಳಿಕೆಗಳು ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯ ಸಿಎಂ ಆಗೇ ಮುಂದುವರಿತಾರೆ ಅಂತ ಸಿಎಂ ಬಣ ಅಥವಾ ಸಿಎಂ ಪರವಾಗಿರುವಂತಹ ಬಣ ಹೇಳ್ತಾ ಇದ್ರೆ, ಫುಲ್ ಟರ್ಮ್ ಸಿಎಂ ಅಂತ ವಾದ ಮಾಡ್ತಾ ಇದೆ ಸಿದ್ದು ಬಣ. HC ಮಹದೇವಪ್ಪ, KN ರಾಜಣ್ಣರಿಂದ ಬಹಿರಂಗ ಹೇಳಿಕೆಗಳು ಮತ್ತೆ ಶುರುವಾಗಿದೆ. ಸಿಎಂ ಸ್ಥಾನ ಖಾಲಿ ಇಲ್ಲ ಅಂತ ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ. ಅಂದ್ರೆ DKಶಿಗೆ ತಿವಿತಾ ಇದ್ದಾರೆ. ಸಿಎಂ ಬದಲಾವಣೆ ಇಲ್ಲ ಅಂತ ಯತೀಂದ್ರ ಕೂಡ ಪುನರುಚ್ಚರಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಬಣದವರು ಇದೀಗ ಸಿದ್ದರಾಮಯ್ಯ ಅವರೇ ಮತ್ತೆ ಮುಂದುವರಿತಾರೆ ಅಂತ ಹೇಳ್ತಾ ಇದ್ರೆ, ಇತ್ತ DK ಶಿವಕುಮಾರ್ ಬಣದಿಂದಲೂ ಕೂಡ ಸಿಎಂ ಜಪ, ಹೊಸ ಸಿಎಂ ಜಪ ಶುರುವಾಗಿದೆ. ಇಕ್ಬಾಲ್ ಹುಸೇನ್, ಬಸವರಾಜ ಶಿವಗಂಗಾರಿಂದ DKಶಿ ಸಿಎಂ ಆಗ್ತಾರೆ ಎನ್ನುವ ಜಪ ಮುಂದುವರಿತಾ ಇದ್ದು, ಮಾಗಡಿ ಬಾಲಕೃಷ್ಣರಿಂದಲೂ ಕೂಡ DK ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಮುಂದುವರೆದಿದೆ. ಯಾವ ಕೂಡ ಹೊಸದಲ್ಲ, ಎಲ್ಲವೂ ಮುಂದುವರಿತಾ ಇರೋ ಭಾಗ. DK ಶಿವಕುಮಾರ್ ಸಿಎಂ ಆಗೋದು 200% ಖಚಿತ. ಮಾದಪ್ಪ ನಾಣೆಗೂ DK ಸಿಎಂ ಆಗ್ತಾರೆ ತಪ್ಸಕ್, ಇದನ್ನ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಇಕ್ಬಾಲ್ ಹುಸೇನ್ ಮಾತಾಡಿದ್ದಾರೆ. ಯಾವ ಕುರ್ಚಿ ಬದಲಾಯಿತೋ ಗೊತ್ತಿಲ್ಲ. CM ಕುರ್ಚಿ ಒಂದಿದೆ, ಆ ಕುರ್ಚಿ ಮೇಲೆ ಸಿದ್ದರಾಮಯ್ಯ ಕೂತಿದ್ದಾರೆ. ಕೂತಿರೋರು ಬದಲಾಗಿದೆ, ಕುರ್ಚಿನೂ ಬದಲಾಗಿದೆ. ಇಟ್ ಈಸ್ ಎನ್ ಎಲೆಕ್ಟೆಡ್ ಗೌರ್ಮೆಂಟ್ ಫಾರ್ 5 years ಅಲ್ವಾ? ಈಗ ತಾನೇ 2 ವರ್ಷ ಆಗಿದೆ. 130ಕ್ಕೂ ಹೆಚ್ಚು ಜನ MLA ಇದ್ದೀವಿ. ಈಗ ಆಪರೇಷನ್ ಕಮಲ ಮಾಡೋಕ್ಕೆ ಹಂಗೆ ಮಾಡಿ ಬಂದಿರೋದು, ಅವರು ಮ್ಯಾಂಡೇಟಿಂದೇನು ಬಂದಿಲ್ಲ. ನೋಡ್ತಾ ಇದ್ದಾರೆ, ಅದಾಗಲ್ಲ ಬಂದಾಗಿಂದನೂ ಹೇಳ್ತಿದ್ದಾರೆ. ಇನ್ನೊಂದು 6 ತಿಂಗಳಲ್ಲಿ ಬದಲಾಗ್ತಾರೆ, ಇನ್ನೊಂದು 10 ತಿಂಗಳಲ್ಲಿ ಬದಲಾಗ್ತಾರೆ, 1 ವರ್ಷ ಆದ್ಮೇಲೆ ಬದಲಾಗ್ತಾರೆ, MP ಚುನಾವಣೆ ಆದ್ಮೇಲೆ ಬದಲಾಗ್ತಾರೆ ಅಂತ. ಸೊ ಇವಾಗ ನವೆಂಬರ್ಗೆ ಅಂತ ಹೇಳ್ತಿದ್ದಾರೆ. ಸೊ ಅವ್ರು ಹೇಳ್ಕೊಂಡು ಹೇಳ್ತಾರೆ 5 ವರ್ಷ ಮತ್ತೆ ಪೂರ್ಣ. ನಮ್ಮ ಪಕ್ಷ ಚೆನ್ನಾಗಿ ಕೆಲಸ ಮಾಡ್ತಾರೆ, ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಚೆನ್ನಾಗಿ ಕೆಲಸ ಮಾಡಿದೆ ನಮ್ಮ ಸರ್ಕಾರ. ಸೊ ಹಾಗಾಗಿ ಅವ್ರಿಗೆ ಬದಲಾವಣೆ ಮಾಡೋದಕ್ಕೆ ಯಾವುದೇ ಕಾರಣ ಇಲ್ಲ. ಸೊ ಹಾಗಾಗಿ ಅದು ನಮ್ಮ ಪಕ್ಷ ತೀರ್ಮಾನಕ್ಕೆ ಬಿಟ್ಟಿದ್ದು, ಬೇರೆಯವ್ರ ಬಗ್ಗೆ ಮಾತಾಡ್ಬೇಕಾಗುತ್ತೆ. ಆ ಥರ ನಾ ಹೇಳಿದ್ನಲ್ಲ, ಸರ್ಕಾರ ಬಂದಾಗಿಂದನೂ ಹೇಳ್ತಿದ್ದಾರೆ. ಇನ್ನೊಂದು 6 ತಿಂಗಳಲ್ಲಿ ಬದಲಾಗ್ತಾರೆ, ಇನ್ನೊಂದು 10 ತಿಂಗಳಲ್ಲಿ ಬದಲಾಗ್ತಾರೆ, 1 ವರ್ಷ ಆದ್ಮೇಲೆ ಬದಲಾಗ್ತಾರೆ, MP ಚುನಾವಣೆ ಆದ್ಮೇಲೆ ಬದಲಾಗ್ತಾರೆ ಅಂತ. ಸೊ ಇವಾಗ ನವೆಂಬರ್ಗೆ ಅಂತ ಹೇಳ್ತಿದ್ದಾರೆ. ಸೊ ಅವ್ರು ಹೇಳ್ಕೊಂಡು ಹೇಳ್ತಾರೆ 5 ವರ್ಷ ಮತ್ತೆ ಪೂರ್ಣ. ಕಳೆದ ಸಲನೂ ಅವರೇ ಹೇಳಿದ್ರು, ನಾವು ಸರ್ಕಾರ ರಚನೆ ಮಾಡ್ತೀವಿ ನಮ್ಮದೇ ಅಂದ್ಬಿಟ್ಟು. JDS ನವ್ರು ಹೇಳಿಲ್ವ ಸರ್? ಹೇಳಿದ್ರಲ್ಲ JDS ನವರು. ಇವತ್ತು ಕಾಂಗ್ರೆಸ್ ಸರ್ಕಾರ 140 ಸ್ಥಾನಗಳು ಪಡೆದು ಇವತ್ತು ಸರ್ಕಾರ ರಚನೆ ಮಾಡಲಿಲ್ವ? ಇವತ್ತು ಗ್ಯಾರಂಟಿ ಕೊಡಲ್ಲ ಅಂತ ಹೇಳಿ ಗ್ಯಾರಂಟಿ ಕೊಡಲಿಲ್ವ? ಇವತ್ತು ಸರ್ಕಾರ ನಡೆಸೋಕ್ಕೆ ಆಗಲ್ಲ, ಸರ್ಕಾರ ಬಿದ್ದೈತದೆ ಅಂತ ಹೇಳಿದ್ರು, ಮಾಡಲಿಲ್ವಾ? ಬೈ ಎಲೆಕ್ಷನ್ 3 ಗೆಲ್ಲೇ ಇಲ್ವಾ? ಜನ ಸ್ಪಂದನೆ ಮಾಡಲೇ ಇಲ್ವಾ? ನಾವು ಕೊಟ್ಟ ಮಾತಂಗೆ ನಾವು ನಡ್ಕೋತಾ ಇದ್ದೀವಿ. ಜನ ಒಳ್ಳೆ ಗೌರವ, ಒಳ್ಳೆ ತೀರ್ಪನ್ನು ನಮಗೆ ಕೊಡ್ತಾ ಇದ್ದಾರೆ, ಇನ್ನೂ ಶಕ್ತಿ ಕೊಡ್ತಾ ಇದ್ದಾರೆ. ಮುಂದೊಂದು ದಿವಸದಲ್ಲಿ 140 ಅಲ್ಲ, ಇನ್ನೂ ಹೆಚ್ಚಿಗೆ ಸೀಟು ಗೆದ್ದು ಮತ್ತೆ ಸರ್ಕಾರ DK ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಸರ್ಕಾರ ರಚನೆ ಅಂತೂ ನಾವು ಮಾಡ್ತೀವಿ. ಖಂಡಿತವಾಗೂ ನಾವು 200% ಮಾದಪ್ಪ ನಾಣೆನೂ ಆಗ್ತಾರೆ. ಕಳೆದ ಸಲನೂ ಅವರೇ ಹೇಳಿದ್ರು, ನಾವು ಸರ್ಕಾರ ರಚನೆ ಮಾಡ್ತೀವಿ ನಮ್ಮದೇ ಅಂದ್ಬಿಟ್ಟು. JDS ನವ್ರು ಹೇಳಿಲ್ವ ಸರ್? ಹೇಳಿದ್ರಲ್ಲ JDS ನವರು. ಇವತ್ತು ಕಾಂಗ್ರೆಸ್ ಸರ್ಕಾರ 140 ಸ್ಥಾನಗಳು ಪಡೆದು ಇವತ್ತು ಸರ್ಕಾರ ರಚನೆ ಮಾಡಲಿಲ್ವ? ಇವತ್ತು ಗ್ಯಾರಂಟಿ ಕೊಡಲ್ಲ ಅಂತ ಹೇಳಿ ಗ್ಯಾರಂಟಿ ಕೊಡಲಿಲ್ವ? ಇವತ್ತು ಸರ್ಕಾರ ಓಕೆ, ಮೋರ್ ಡೀಟೇಲ್ಸ್ ನನ್ನ ಕಲೀಗ ಮಾರುತಿ ನೀಡ್ತಾರೆ. ಮಾರುತಿ, ಸರ್ಕಾರ ಬಂದಂತಹ 2 ವರ್ಷದಲ್ಲಿ ಒಂದು 200 ಬಾರಿ ಕೇಳ್ಬಿಟ್ವೇನೋ ಸಿಎಂ ಬದಲಾಗ್ತಾರಂತೆ ಅಂತ. ಅಕ್ಟೋಬರ್ ಬೇರೆ ಹತ್ರ ಬರ್ತಾ ಇದೆ, ಏನಾದರೂ ಕ್ರಾಂತಿ ಆಗ್ಬೋದಾ ಅಥವಾ ಹಳೆ ರೀತಿಯಲ್ಲೇ ಇದು ಮುಂದುವರಿತಾ ಇದೆಯಾ? ವಿದ್ಯಾ, ಪ್ರತಿ 3 ತಿಂಗಳಿಗೆ 6 ತಿಂಗಳಿಗೊಮ್ಮೆ ಇಂಥ ಒಂದು ಚರ್ಚೆ ಎರಡೂ ಬಣಗಳಿಂದಲೂ ಕೂಡ ಶುರುವಾಗುತ್ತೆ. ಒಂದು ಬಣ ಫುಲ್ ಟರ್ಮ್ CM ಸಿದ್ದರಾಮಯ್ಯ ಅನ್ನುವಂಥದ್ದನ್ನು ಹೇಳ್ತಾರೆ, ಮತ್ತೊಂದು ಬಣ DK ಶಿವಕುಮಾರ್ ಅವರು CM ಆಗೇ ಆಗ್ತಾರೆ ಅನ್ನುವಂಥ ಒಂದು ವಿಚಾರವನ್ನು ಪದೇ ಪದೇ ಪ್ರಸ್ತಾಪ ಮಾಡುವಂಥ ಒಂದು ಕೆಲಸ ಆಗ್ತಿದೆ. ಕಳೆದ ವಾರ ಅಷ್ಟೇ ಸರ್ಕಾರಕ್ಕೆ 2 ವರ್ಷ ಕಂಪ್ಲೀಟ್ ಆಗಿದೆ. ಅಂದರೆ
ಸಿದ್ದರಾಮಯ್ಯ ಅವರು 2ನೇ ಬಾರಿ CM ಆಗಿ 2 ವರ್ಷ ಕಂಪ್ಲೀಟ್ ಆದಂತಹ ಈ ಸಂದರ್ಭದಲ್ಲಿ ಒಂದು ಕಡೆ ಸರ್ಕಾರದ ವಿರುದ್ಧ ಸಾಲು ಸಾಲು ಭ್ರಷ್ಟಾಚಾರದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಆರೋಪಗಳಿಗೆ ತಕ್ಕಂತೆ ಸಾಕ್ಷಿಗಳು ಕೂಡ ಸಿಗ್ತಾ ಇದ್ದಾವೆ. ಇದು ವಿಪಕ್ಷಗಳಾಗಿರುವಂತಹ JDS ಮತ್ತು BJPಗೆ ಪ್ರಮುಖ ಅಸ್ತ್ರಗಳಾಗಿದ್ದಾವೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರವನ್ನು ಮತ್ತೊಮ್ಮೆ ರಾಜ್ಯ ಕಾಂಗ್ರೆಸ್ನಲ್ಲಿ 2 ಬಣಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಸಿದ್ದರಾಮಯ್ಯ ಅವರ ಪರ SC ಮಹದೇವಪ್ಪ ಸೇರಿದಂತೆ ಹಲವು ಹಿರಿಯ ನಾಯಕರು KN ರಾಜಣ್ಣ ಹಾಗೂ ಸಿದ್ದರಾಮಯ್ಯ ಅವರ ಪುತ್ರ ಹಾಗೂ ಪರಿಷತ್ ಸದಸ್ಯರಾದಂತಹ ಯತೀಂದ್ರ ಅವರು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರು ಬದಲಾವಣೆ ಆಗೋದಿಲ್ಲ, ಮುಖ್ಯಮಂತ್ರಿ ಗಾದಿ ಖಾಲಿ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಿದ್ರೆ, ಮತ್ತೊಂದು ಬಣ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದನ್ನು ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಒಂದು ವಾದವನ್ನು ಇಡ್ತಾ ಇರುವಂಥದ್ದು. ಇಲ್ಲಿ DK ಶಿವಕುಮಾರ್ ಅವರು ಇವತ್ತು ನಿನ್ನೆಯಿಂದ ಈ ಸರ್ಕಸ್ ಮಾಡ್ತಾ ಇಲ್ಲ. ಅಂದರೆ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೂ ಮೊದಲಿಂದಲೂ ಕೂಡ ಈ ಸರ್ಕಸ್ಸನ್ನು ಮಾಡ್ತಾ ಇದ್ರು. ಪಕ್ಷ ಯಾವಾಗ 136 ಸ್ಥಾನಗಳನ್ನು ಗೆಲ್ತೋ ಆ ಸಂದರ್ಭದಲ್ಲಿ ನಾನು ಮೊದಲನೇದಾಗಿ CM ಆಗಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇಟ್ಟಿದ್ರು. ಸಹಜವಾಗಿ ಅವರಿಗೆ ಆ ಅಧಿಕಾರವೂ ಕೂಡ ಇತ್ತು. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ಸಲ್ಲಿ ಬಹುತೇಕ ಬಾರಿ ಯಾರ ನೇತೃತ್ವದಲ್ಲಿ ಯಾರ ಅಧ್ಯಕ್ಷ ಗಿರಿಯಲ್ಲಿ ಹೆಚ್ಚು 115 ಸ್ಥಾನಗಳನ್ನು ಗೆಲ್ಲುತ್ತೋ ಆ ಸಂದರ್ಭದಲ್ಲಿ KPCC ಅಧ್ಯಕ್ಷರಿಗೆ ಆ ಅವಕಾಶ ಸಿಕ್ಕಿರೋದನ್ನು ನಾವು ನೋಡಿದ್ದೀವಿ. ಆದರೆ ಈ ಬಾರಿ ಸಿದ್ದರಾಮಯ್ಯ ಅವರು ಮೊದಲನೇದಾಗಿ ನನಗೆ ಅವಕಾಶ ಮಾಡಿಕೊಡ್ಬೇಕು. ಯಾಕಂತ ಹೇಳಿದ್ರೆ 224 ವಿಧಾನಸಭಾ ಕ್ಷೇತ್ರದಲ್ಲಿ 136 ಸ್ಥಾನಗಳನ್ನು ಗೆಲ್ಲೋದಕ್ಕೆ 136 ಶಾಸಕರ ಪೈಕಿ ಶಾಸಕರು ಹೆಚ್ಚು ಜನ ನನ್ನ ಪರ ಇದ್ದಾರೆ ಅನ್ನುವಂಥದ್ದನ್ನು ವಾದವನ್ನು ಮುಂದಿಟ್ಟಿದ್ರು. ಅದೇ ರೀತಿಯಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೆದಾಗ ಹೆಚ್ಚು ಶಾಸಕರು ಸಿದ್ದರಾಮಯ್ಯ ಅವರ ಪರ ನಿಂತಿದ್ರು. ಹಾಗಾಗಿ 2.5 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರು ತದಬಳಿಕ DK ಶಿವಕುಮಾರ್ ಅವರಿಗೆ ಅವಕಾಶ ಸಿಗುತ್ತೆ ಅನ್ನುವಂಥ ಒಂದು ಸಂದೇಶ ದೆಹಲಿಯಿಂದ 2023 ಮೇ ತಿಂಗಳಲ್ಲಿ ಆದಂತಹ ಮಾತುಕತೆಯಲ್ಲಿ ಆ ಮಾಹಿತಿ ಕಳಿಸ್ಕೊಟ್ಟಿದ್ರು ಅನ್ನುವಂತಹ ಒಂದು ಚರ್ಚೆ ಇವತ್ತಿಗೂ ಕೂಡ ಇದೆ. ಇದು ಸಿದ್ದರಾಮಯ್ಯ ಅವರು ಹೇಳಬೇಕು, ಇಲ್ಲ ಸುರ್ಜೇವಾಲಾ ಅವರು ಹೇಳಬೇಕು, ವೇಣುಗೋಪಾಲ್ ಅವರು ಹೇಳಿದ್ರು. ಅಂದರೆ 2.5 ವರ್ಷ ಹಂಚಿಕೆ ಮಾಡಿದೀವ ಅಂತ. ಈಗ ರಾಜ್ಯದಲ್ಲಿ ಏನು ಚರ್ಚೆ ಆಗ್ತಿದೆ ಅಂತ ಹೇಳಿದ್ರೆ, ಒಂದು ಬಣ ಇಂಥ ಯಾವುದೇ 2.5 ವರ್ಷದ ಒಪ್ಪಂದ ಇಲ್ಲ ಅನ್ನುವಂಥದ್ದು, ಮತ್ತೊಂದು ಬಣ 2.5 ವರ್ಷ ಆದ ಬಳಿಕ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಒಂದು ಚರ್ಚೆ ಆರಂಭ ಆಗಿರುವಂಥದ್ದು. ಪ್ರತಿ 3 ತಿಂಗಳಿಗೊಮ್ಮೆ ಈ ಚರ್ಚೆಯನ್ನು 2 ಬಣದವರು ಕೂಡ ಎಳೆದು ತರ್ತಾರೆ. ಯಾವುದೋ ಒಂದು ವಿಚಾರ ಬಂದಾಗ ಸಹಜವಾಗಿ 2 ಬಣದಿಂದಲೂ ಕೂಡ ಈ ಚರ್ಚೆ ಆಗುತ್ತೆ. ಈ ಬಾರಿನೂ ಕೂಡ ಅಂಥದ್ದೇ ಒಂದು ಚರ್ಚೆ ಆಗ್ತಿದೆ. ಇದಕ್ಕೆ ಸಾಥ್ ಕೊಡುವಂಥ ಒಂದು ರೀತಿಯಲ್ಲಿ ವಿಪಕ್ಷಗಳು ನವೆಂಬರ್ ತಿಂಗಳ ಒಂದು ಜಪವನ್ನು ಮಾಡ್ತಾ ಇದ್ದಾವೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರವನ್ನು ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಸಹಜವಾಗಿ DK ಶಿವಕುಮಾರ್ ಸೇರಿದಂತೆ ಹಲವು ನಾಯಕರುಗಳು ಸಿದ್ದರಾಮಯ್ಯ ಅವರು ಕೆಳಗಿಳಿದ್ದೆ ಆದರೆ ನಾವು ರೇಸಲ್ಲಿದ್ದೀವಿ ಅನ್ನುವಂಥ ಒಂದು ಸಂದೇಶವನ್ನು ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ಗೆ ರವಾನೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಕಾಂಗ್ರೆಸ್ಸಲ್ಲಿ ಏನು ಈಗ ಬಣ ಪಾಲಿಟಿಕ್ಸ್ ಅಂತ ಇತ್ತು, ಆ ಬಣ ಪಾಲಿಟಿಕ್ಸ್ CM ವಿಚಾರದಲ್ಲಿ, ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಪದೇ ಪದೇ ಜಗಜ್ಜಾಹೀರ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡೇ ಹಿಂದೆ ಎಂಟ್ರಿ ಕೊಟ್ಟು ಸಮಸ್ಯೆಯನ್ನು ಬಗೆಹರಿಸಿತ್ತು. ಮತ್ತೆ ಈ ಸಮಸ್ಯೆ ಉಲ್ಬಣ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದ್ದಾವೆ. ಹೀಗಾಗಿ ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ಎಂಟ್ರಿ ಆಗುತ್ತಾ, ಇಲ್ಲವೇ ಇವತ್ತು ಸಂಜೆ ದೆಹಲಿಗೆ ಹೋಗ್ತಾ ಇರುವಂತಹ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಹೈಕಮಾಂಡನ್ನು ಭೇಟಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ಯಾವುದಾದ್ರೂ ಒಂದು ಸಂದೇಶವನ್ನು ಕಾಂಗ್ರೆಸ್ ಹೈಕಮಾಂಡ್ ರವಾನೆ ಮಾಡುತ್ತಾ 2 ಬಣಗಳಿಗೂ ಕೂಡ ಮತ್ತೊಮ್ಮೆ ಚುರುಕು ಮುಟ್ಟಿಸುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಮಾರುತಿ, ಇದು ಹೆಂಗಾಗ್ಬಿಟ್ಟಿದೆ ಕಾಂಗ್ರೆಸ್ನಲ್ಲಿ CM ಬದಲಾವಣೆಗೆ ಹೋಗು ಅಂದ್ರೆ ಬೂದಿ ಮುಚ್ಚಿದ ಕೆಂಡತ್ತರ ಅವಾಗ ಬೆಂಕಿ ಹತ್ಕೊಳ್ತಾನೆ ಇರುತ್ತೆ. ಸರಿಯಾಗಿ ನೀರು ಹಾಕಿ ತಣ್ಣಗ್ ಮಾಡೋ ಕೆಲಸ ಯಾಕೆ ಹೈಕಮಾಂಡ್ ಮಾಡ್ತಾ ಇಲ್ಲ, ಅಥವಾ ಅದ್ರ ಕೈಲಿ ಆಗ್ತಾ ಇಲ್ವಾ? ವಿದ್ಯಾ, ಮೊದಲಿಂದಲೂ ಕೂಡ ಈ ಸಮಸ್ಯೆ ರಾಜ್ಯ ಕಾಂಗ್ರೆಸ್ ಅಲ್ಲಿ ಇದ್ದೇ ಇದೆ. 2023 ಹಿಡಿದು ಇವತ್ತಿನವರೆಗೂ ಕೂಡ ಈ ಸಮಸ್ಯೆ ಒಂದು ಬಣ ಸಿದ್ದರಾಮಯ್ಯ ಅವರ ಪರ ನಿಂತ್ಕೊಂಡಿದೆ, ಮತ್ತೊಂದು ಬಣ DK ಶಿವಕುಮಾರ್ ಅವರ ಬಣ. ಯಾಕಂತ ಹೇಳಿದ್ರೆ ಇಬ್ಬರೂ ಕೂಡ ಅರ್ಹರೇ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಅವ್ರಿಗೂ ಕೂಡ ಎಲ್ಲ ಅವಕಾಶ, ಅವ್ರಿಗೂ ಕೂಡ ಎಲ್ಲ ರೀತಿಯಿಂದಲೂ ಕೂಡ ಸಾಥ್ ಸಿಕ್ಕಿತ್ತು, ಶಾಸಕರುಗಳ ಒಂದು ಸಾಥ್ ಸಿಕ್ಕಿತ್ತು. ಅದೇ ರೀತಿ DK ಶಿವಕುಮಾರ್ ಅವ್ರಿಗೆ ಅವತ್ತು ಅಷ್ಟು ಜನರ ಶಾಸಕರ ಸಂಖ್ಯಾಬಲ ಇರಲಿಲ್ಲ. ಇದೊಂದೇ DK ಶಿವಕುಮಾರ್ ಅವ್ರಿಗೆ ಅವತ್ತು ಸಮಸ್ಯೆ ಆಗಿದ್ದು. ಆದರೆ ಇಡೀ ರಾಜ್ಯದಲ್ಲಿ BJP ವಿರುದ್ಧ ಪಕ್ಷ ಸಂಘಟನೆಯನ್ನು ಚುರುಕಾಗಿ ಸಂಘಟನೆ ಮಾಡಿದ್ದಾಗಿರ್ಬೋದು, BJP ಸರ್ಕಾರದ ಲೋಪಗಳನ್ನು ಎತ್ತಿಡಿದು ಬೂತ್ ಮಟ್ಟಕ್ಕೆ ತೆಗೆದುಕೊಂಡೋಗಿ ಅಲ್ಲಿ ಸಕ್ಸಸ್ ಆಗಿರ್ಬೋದು. ಅದರಲ್ಲಿ ಸಿದ್ದರಾಮಯ್ಯ ಅವ್ರಿಗಿಂತಲೂ ಹೆಚ್ಚು ಪಾಲಿದ್ದಿದ್ದು DK ಶಿವಕುಮಾರ್. ಇದನ್ನು ಸಿದ್ದರಾಮಯ್ಯ ಅವರು ಕೂಡ ಹಲವು ಬಾರಿ ಒಪ್ಕೊಂಡಿದ್ದಾರೆ. ಸಂಘಟನೆ ವಿಚಾರ ಅಂತ ಬಂದಾಗ ನನಗಿಂತಲೂ ಕೂಡ ಉತ್ತಮ ಸಂಘಟನೆ ಮಾಡುವಂಥದ್ದು DK ಶಿವಕುಮಾರ್ ಅಂತ. ಆದರೆ ಒಬ್ಬ ಅಗ್ರೆಸಿವ್ ಲೀಡರ್, ಮಾಸ್ ಲೀಡರ್ ಅಂತ ನಾವು ನೋಡಿದಾಗ
ಡಿ ಕೆ ಶಿವಕುಮಾರ್ ಅವರನ್ನು ನಾವು ಸಿದ್ದರಾಮಯ್ಯ ಅವರಿಗೆ ಕಂಪೇರ್ ಮಾಡೋದಕ್ಕೆ ಆಗೋದಿಲ್ಲ. 224 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಸಿದ್ದರಾಮಯ್ಯ ಅವರು ತಮ್ಮದೇ ಆದಂತಹ ಒಂದು ವೋಟ್ ಬ್ಯಾಂಕನ್ನು ಇಟ್ಕೊಂಡಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ಅವ್ರಿಗೆ ಕೈ ಹಾಕಿದ್ದೆ ಆದರೆ ಏನೆಲ್ಲ ರಾಜಕೀಯ ಪರಿಣಾಮಗಳು ಆಗಬಹುದು ಅನ್ನುವಂಥ ಒಂದು ಆತಂಕ ಕಾಂಗ್ರೆಸ್ ಹೈಕಮಾಂಡ್ಗೆ ಇರುವಂಥದ್ದು. ರಾಜ್ಯದಲ್ಲಿ ಇಂತಹ ಒಂದು ರಾಜಕೀಯ ಬದಲಾವಣೆಗಳು ಮಾಡುವಂಥ ಒಂದು ಸಂದರ್ಭದಲ್ಲಿ ಕೆಲವೊಂದು ಸಲ ಹೈಕಮಾಂಡ್ಗಳು ತೆಗೆದುಕೊಂಡಂಥ ಒಂದು ನಿರ್ಧಾರಗಳಿಂದ ಹಲವು ಪಕ್ಷಗಳು ಅಧಿಕಾರವನ್ನು ಮುಂದೆ ಬಂದಂತಹ ಚುನಾವಣೆಗಳಲ್ಲಿ ಕಳ್ಕೊಂಡಿದ್ದು. ಅದರಲ್ಲಿ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಯಡಿಯೂರಪ್ಪ ಅವರನ್ನು 2 ಬಾರಿ ಅವಮಾನ ಮಾಡಿದಂತಹ ಬಿಜೆಪಿಯ ಹೈಕಮಾಂಡ್ ನಿರ್ಧಾರಕ್ಕೆ ರಾಜ್ಯದ ಅವರ ಬಿಜೆಪಿಯ ಕಾರ್ಯಕರ್ತರಾಗಿರ್ಬೋದು, ಯಡಿಯೂರಪ್ಪ ಅವರನ್ನು ಬೆಂಬಲಿಸಿದಂತಹ ಆ ಸಮುದಾಯ ಯಾವ ರೀತಿಯಲ್ಲಿ ಮುಂದಿನ ಚುನಾವಣೆಯಲ್ಲಿ ತೆಗೆದುಕೊಂಡಿತು ನಿರ್ಧಾರಗಳು ಅನ್ನೋದರ ಮೇಲೆ 2 ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಕಾರಣ ಆಯಿತು. ಇದರಲ್ಲಿ 2013ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ 121ರ ಗಡಿ ದಾಟೋದಕ್ಕೂ ಕೂಡ ಅವತ್ತು ಯಡಿಯೂರಪ್ಪ ಅವರನ್ನು ಸರಿಯಾಗಿ ನಡೆಸ್ಕೊಂಡಿರಲಿಲ್ಲ. ಯಡಿಯೂರಪ್ಪ ಅವರು ಬಿಜೆಪಿಯಿಂದ ಹೊರಗಡೆ ಬಂದರು, KJP ಪಕ್ಷವನ್ನು ಕಟ್ಟಿದ್ರು. ಅದರ ಸಂಪೂರ್ಣ ಲಾಭ ಯಡಿಯೂರಪ್ಪ ಅವ್ರಿಗೂ ಆಗಲಿಲ್ಲ, ಬಿಜೆಪಿ ಅವ್ರಿಗೂ ಆಗಲಿಲ್ಲ. ಆದರೆ ಕಾಂಗ್ರೆಸ್ ಅವ್ರಿಗೆ 2013 ವಿಧಾನಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪ ಅವರನ್ನು ಅಪಮಾನ ಮಾಡಿದ್ದು ಕಾಂಗ್ರೆಸ್ ಅವ್ರಿಗೆ ಬಹುದೊಡ್ಡದಾದಂಥ ಒಂದು ಲಾಭ ತಂದುಕೊಟ್ಟಿತ್ತು. ಹೀಗಾಗಿ ಅವತ್ತು ಲೆಕ್ಕಾಚಾರ ಆಗದೇ ಇರುವಷ್ಟು ಸ್ಥಾನಗಳನ್ನು 2013ರಲ್ಲಿ ಕಾಂಗ್ರೆಸ್ ಗೆದ್ದಿತ್ತು. ಅದೇ ಪರಿಸ್ಥಿತಿಯನ್ನು ಮತ್ತೆ 2019ರಲ್ಲಿ ಬಿಜೆಪಿ ಮತ್ತೊಮ್ಮೆ ಮಾಡಿಕೊಳ್ತು. ಯಡಿಯೂರಪ್ಪ ಅವರನ್ನು ದೆಹಲಿಗೆ ಕರೆಸ್ಕೊಂಡು ಅವರನ್ನು ಸರಿಯಾಗಿ ಮನವೊಲಿಸದೆ ಏಕಾಏಕಿ ಕೆಳಗಿಳಿಸಿದ್ದು, ಯಡಿಯೂರಪ್ಪ ಅವರು ಅದನ್ನು ಬಹಿರಂಗವಾಗಿ ಹೇಳದೇ ಇದ್ರೂ ಕೂಡ ಸಮುದಾಯಕ್ಕೆ ಒಂದು ಸ್ಪಷ್ಟವಾದಂಥ ಒಂದು ಸಂದೇಶ ರವಾನೆ ಆಗಿತ್ತು. ನಮ್ಮ ನಾಯಕನನ್ನು ಮತ್ತೆ ಅಪಮಾನ ಮತ್ತು ಅವಮಾನವನ್ನು ದೆಹಲಿ ನಾಯಕರುಗಳು ಮಾಡಿದ್ರು ಅಂತ. ಹೀಗಾಗಿ ಕಾಂಗ್ರೆಸ್ಗೆ ಅಹಿಂದ ವರ್ಗ ಹೆಚ್ಚು ಬಲ ಕೊಟ್ಟಿದ್ರು ಕೂಡ ನಿರ್ಣಾಯಕ ಮತಗಳು ಏನು ಬರಬೇಕಾಗಿತ್ತೋ ಅದು ಬಿಜೆಪಿಯಿಂದ ಸ್ಪ್ಲಿಟ್ ಆದ ಕಾರಣದಿಂದಾಗಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಆ ಮತಗಳು ಕೂಡ ಕಾಂಗ್ರೆಸ್ಗೆ ಶಿಫ್ಟ್ ಆಯಿತು. ಹೀಗಾಗಿ ಕಾಂಗ್ರೆಸ್ 110ರ ಗಡಿ ದಾಟೋದೇ ಕಷ್ಟ, 115ರ ಗಡಿ ದಾಟೋದೇ ಕಷ್ಟ ಅನ್ನುವಂಥ ಒಂದು ಚರ್ಚೆಗಳು ಇದ್ದಂಥ ಒಂದು ಸಂದರ್ಭದಲ್ಲಿ 2023ರ ಮೇ ತಿಂಗಳಲ್ಲಿ ಬಂದಂತಹ ರಿಸಲ್ಟು ಎಲ್ಲರಿಗೂ ಕೂಡ ಆಶ್ಚರ್ಯ ತಂದಿತ್ತು. 136 ಸ್ಥಾನಗಳನ್ನು ಗೆಲ್ಲೋದಕ್ಕೂ ಕೂಡ ಕಾರಣ ಆಯಿತು. ಬಿಜೆಪಿ ಎಂದೂ ಇಲ್ಲದೇ ಇರುವಂಥ ಒಂದು ರೀತಿಯಲ್ಲಿ, ಅಂದರೆ ಯಡಿಯೂರಪ್ಪ ಆದಿಯಾಗಿ ಎಲ್ಲ ಘಟಾನುಘಟಿ ನಾಯಕರುಗಳು ಬಿಜೆಪಿಯಲ್ಲಿ ಇದ್ದರೂ ಕೂಡ 66 ಸ್ಥಾನಗಳಿಗೆ ಬಂದು ನಿಲ್ತು. ಹೀಗಾಗಿ ಯಾವಾಗ ಈ ರೀತಿಯಾಗಿ ಮಾಸ್ ಲೀಡರ್ಗಳನ್ನು ಟಚ್ ಮಾಡ್ತೋ ಆ ಸಂದರ್ಭದಲ್ಲಿ ಅವರನ್ನು ಬೆಂಬಲಿಸಿದ್ದಂತಹ ಸಮುದಾಯಗಳು ಅದರಿಂದ ದೂರ ಉಳ್ಕೊಂಡ್ವು. ಇದರ ಈ ಹಿನ್ನೆಲೆಯಲ್ಲೇ ಬೇರೆ ಪಕ್ಷಗಳು ಕೂಡ ಅಧಿಕಾರಕ್ಕೆ ಬರೋದಕ್ಕೆ ಕಾರಣವಾಯಿತು. ಎಲ್ಲವೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇದೆ. ಏಕಾಏಕಿ ನೀವು ಸಿದ್ದರಾಮಯ್ಯ ಅವರನ್ನು ಮನವೊಲಿಸಿದೆ, ಸಿದ್ದರಾಮಯ್ಯ ಅವರನ್ನು ಒಪ್ಪಿಸಿದೆ, ಅವರನ್ನು ಕೆಳಗಿಳಿಸಿದ್ದೆ ಆದರೆ ಮುಂದೆ ಆಗುವಂತಹ ರಾಜಕೀಯ ಬೆಳವಣಿಗೆಗಳು ಬೇರೆ ರೀತಿಯಾಗಿ ಇರ್ತವೆ, ನಮಗೆ ಮತ್ತಷ್ಟು ಸಂಕಷ್ಟಗಳು ಎದುರಾಗ್ಬೋದು ಅಂತ ಕೇಳಿ ಕಾಂಗ್ರೆಸ್ಗೆ ಕರ್ನಾಟಕ ಬಿಟ್ಟರೆ ಬೇರೆ ಬಹುದೊಡ್ಡ ರಾಜ್ಯಗಳಲ್ಲಿ ಅಧಿಕಾರದಲ್ಲಿಲ್ಲ. ಈ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಅವರಂಥ ಮಾಸ್ ಲೀಡರನ್ನು ಅಷ್ಟು ಸುಲಭವಾಗಿ ಮುಟ್ಟೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ತಯಾರಿಲ್ಲ. ಆದರೆ ಮನವೊಲಿಸಿ ಮಾತುಕತೆ ಮೂಲಕ ಮುಂದಿನ ದಿನಗಳಲ್ಲಿ ಒಂದು ವೇಳೆ 2023ರಲ್ಲಿ ಆ ಮಾತುಕತೆ ನಡೆದಿದ್ದೇ ಆದರೆ ಇಬ್ಬರನ್ನ ಕೂರಿಸ್ಕೊಂಡು ಆ ಸಮಸ್ಯೆಯನ್ನು ಬಗೆಹರಿಸುವಂಥ ಒಂದು ಚಾಣಕ್ಯ ರಾಜಕಾರಣವನ್ನು ದೆಹಲಿಯ ವರಿಷ್ಠರು ಮಾಡಬಹುದು. ಇಲ್ಲವೇ ಏಕಾಏಕಿ ತೆಗೆದಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಅದು ಬೇರೆ ರೀತಿಯಾದಂಥ ಒಂದು ಲಾಭ ಬೇರೆ ಪಕ್ಷಗಳಿಗೆ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಈ ಎಚ್ಚರಿಕೆಯಿಂದ ಈ ರೀತಿಯಾದಂಥ ಒಂದು ನಡೆ ಕಾಂಗ್ರೆಸ್ ಹೈಕಮಾಂಡ್ ಅನುಸರಿಸ್ತಿರ್ಬೋದು. ವಿದ್ಯಾ, ಧನ್ಯವಾದ ಮಾರುತಿ. ಡೀಟೇಲ್ಸ್ಗೆ ಗುಮ್ಮ ಬಂತು ಗುಮ್ಮ ಅಂತ ಹೇಳ್ತಲೇ ಬರ್ತಾ ಇದ್ದಾರೆ. ಅಕ್ಟೋಬರ್ ಗುಮ್ಮ ಬಂದೇ ಬಿಡ್ತಾ ಹಾಗಾದ್ರೆ, ಅಥವಾ ಇದು ಕೂಡ ಇದೇ ರೀತಿಯ ಪುಂಗಿಯ ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಅನ್ನುವಂಥದ್ದು ಬದಲಾವಣೆ ಆದ್ಮೇಲೆ ಗೊತ್ತಷ್ಟೇ.